ವಿಜಯಪುರ ನಗರದಲ್ಲಿ ಕಳ್ಳರ ಹಾವಳಿ ಮಿತಿ ಮೀರಿದೆ ಅಂತ ಹೇಳ್ಬೋದು. ಸದ್ಯ ನಿನ್ನೆ ಏನು ಸಾಯಂಕಾಲ ಹೊತ್ತಿಗೆ ಕಳ್ಳರು ಮಹಿಳೆ ಓರ್ವಳ ಒಂದು ಕಿವಿ ಓಲೆನ ಕದುವಂಥ ಸಂದರ್ಭದಲ್ಲಿ ಆ ಕಿವಿಯನ್ನು ಕತ್ತರಿಸಿಕೊಂಡು ಹೋಗಿರ್ತಕ್ಕಂಥ ಒಂದು ಪ್ರಕರಣ ನಡೆದಿದೆ. ಸದ್ಯ ನಾನು ವಿಜಯಪುರ ನಗರದ ದಿವಿಟಿಗಲ್ಲಿಯಲ್ಲಿ ಘಟನೆ ನಡೆದ ಆ ಘಟನಾ ಸ್ಥಳದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಏನಂದರೆ ಮಹಿಳೆ ಅಂದರೆ ಕಲಾವತಿ ಅನ್ನೋರು ಮಹಿಳೆ ಏನಿದ್ದಾರೆ ಅವರು ಇದೇ ಒಂದು ಮಾರ್ಗವಾಗಿ ಹಾಲು ತರಲಿಕ್ಕೆ ಅಂಗಡಿಗೆ ಹೋದಂಥ ಸಂದರ್ಭದಲ್ಲಿ ಸಾಯಂಕಾಲ 7:15 ಸುಮಾರಿಗೆ ಇಲ್ಲಿ ಆ ಕಳ್ಳರು ಅಂದರೆ ಸುಮಾರು ಒಂದು 2 ಜನ ಕಳ್ಳರು ಏನಂದರೆ ಆ ಮಹಿಳೆಗೆ ಒಂದು ಕಿವಿಯಲ್ಲಿರ್ತಕ್ಕಂಥ ಕಿವಿ ಓಲೆ ಜೊತೆಗೆ ಮಾಂಗಲ್ಯ ಸರವನ್ನು ಕದಿಯಲು ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ವಿರೋಧ ವ್ಯಕ್ತ ಮಾಡಿದಾಗ ಕಿವಿಯನ್ನು ಕತ್ತರಿಸಿಕೊಂಡು ಹೋದಂಥ ಒಂದು ಪ್ರಕರಣ ನಡೆದಿದೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸೋದು ಇದು ಆ ಕಿವಿ ಓಲೆಯನ್ನು ಕತ್ತರಿಸಿದ ಸಂದರ್ಭದಲ್ಲಿ ರಕ್ತ ಏನು ಬಂದಿದೆ ಆ ರಕ್ತದ ಕಲೆಗಳು ಸಹ ಇಲ್ಲಿ ಗಮನಿಸಬಹುದು. ಜೊತೆಗೆ ಏನಂದರೆ ಈ ಒಂದು ಭಾಗದಲ್ಲಿ ಇದು ಒಂದು ರೀತಿಯಲ್ಲಿ ನಿರ್ಜನ ಪ್ರದೇಶ ಅಂತಂದರೆ ಮನೆಗಳು ಕಡಿಮೆ ಪ್ರಮಾಣದಲ್ಲಿ ಜೊತೆಗೆ ಬಿದ್ದಂಥ ಮನೆಗಳಿವೆ. ಹೀಗಾಗಿ ಇಲ್ಲಿ ಜನ ಓಡಾಟ ಕಡಿಮೆ ಇದೆ. ಹಾಗಾಗಿ ಇಲ್ಲಿಯ ಇದೇ ಭಾಗದವರೇ ಈ ಒಂದು ಕಳ್ಳತನ ಮಾಡಿದಂಥ ಒಂದು ಆರೋಪ ಕೇಳಿರ್ಬಂದಿರುತ್ತೆ. ಪ್ರಮುಖವಾಗಿ ಇಲ್ಲಿ ಈಗಾಗಲೇ ಏನಂತಂದ್ರೆ ಈ ಒಂದು ಕಳ್ಳರ ಹಾವಳಿಯಿಂದಾಗಿ ಸಾಕಷ್ಟು ರೀತಿ ಇಲ್ಲಿ ಜನ ಭಯಭೀತರಾಗಿದ್ದಾರೆ. ಕಿವಿಯೋಲನ್ನು ಕತ್ತರಿಸಿಕೊಂಡು ಅಂದರೆ ಕಿವಿ ಅಷ್ಟೇ ಅಲ್ಲ, ಕಿವಿ ಏನು ಬಂಗಾರ ಅಷ್ಟೇ ಅಲ್ಲ, ಆ ಕಿವಿಯನ್ನು ಸಹ ಕತ್ತರಿಸಿಕೊಂಡು ಹೋದಂಥ ಒಂದು ಘಟನೆ ನಡೆದ ಹಿನ್ನೆಲೆ ಈ ಒಂದು ಭಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಆತಂಕ ಮನೆ ಮಾಡಿದೆ. ಇಲ್ಲಿ ಓಡಾಡಲಿಕ್ಕೂ ಕೂಡ ಜನ ಹೆದರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥ ಸದ್ಯ ಕಲಾವತಿಯವರ ಸಂಬಂಧಿಕರು ಇಲ್ಲಿದ್ದಾರೆ ನನ್ನ ಜೊತೆಗೆ ಮಾತನಾಡಲಿಕ್ಕೆ. ಸರ್, ಈಗ ಯಾವ ರೀತಿ ಘಟನೆ ಆಯಿತು? ಇಲ್ಲಿ ಈ ರೀತಿ ಮೊದಲ ಬಾರಿಗೆ ಆಗಿದ್ದ ಮತ್ತೆ ಈ ಹಿಂದೆ ಆಗಿತ್ತಾ? ಈ ಹಿಂದೆ ಬರೀ ಹಲ್ಲೆ ಜಗಳ ಇದು ಆಗ್ತಿತ್ತು ಸರ್. ಈಗ ಅವ್ರಿಗೆ ಏನು ಭಯನೇ ಇಲ್ಲಾರಂಗೆ ಕಿವಿನೇ ಕಟ್ ಮಾಡಿಬಿಟ್ಟು ಕಳ್ತನ ದರೋಡೆ ಮಾಡ್ಲತ್ತಿದ್ದಾರೆ ಸರ್. ಅಂದ್ರೆ ಇಲ್ಲಿ ಅವರು ಇಲ್ಲಿ ಸ್ಥಳೀಯರಂತ ನೀವು ಅನುಮಾನ ಇದೆ? ಹೆಂಗ ಅನುಮಾನಾಸ್ಪದ ಇಬ್ಬರನ್ನ ಒಯ್ದಿದ್ದಾರೆ ಸರ್ ಸ್ಥಳೀಯರ ಅಂತ ಹೇಳಿ. ಅವ್ರ ಬಗ್ಗೆ ಪೊಲೀಸರು ಕ್ರಮ ತಗೊಂತೀನಿ, ಅವ್ರನ್ನ ತನಿಖೆ ಮಾಡ್ತಾ ಇದೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಸರ್. ಏನವರು ಪ್ರೊಫೆಷನಲ್ ಕಳ್ಳರ್ ಅನ್ಸುತ್ತಾ ಅಥವಾ ಯಾವ ರೀತಿ ಇರ್ತಿದ್ರು ಅವರು? ಪ್ರೊಫೆಷನಲ್ ಇಲ್ಲ ಸರ್, ಅವ್ರು ಗಾಂಜಾ ವ್ಯಸನಿಗಳಂತ ಹೇಳ್ತಾ ಇದ್ದಾರೆ ಸರ್. ಅವ್ರು ಗಾಂಜಾ ವ್ಯಸನ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಅದೇ ಹೇಳ್ಬಿಟ್ಟು ಬರೀ ಗಾಂಜಾ ನೆಪ ಆಗ್ಬಿಟ್ಟಿದೆ ಸರ್. ಗಾಂಜಾನೇ ಮಾಡ್ತಾರೆ ಅಂತ ಹೇಳಿ ಈ ಹಿಂದೆನೇ ಒಂದು 2-3 ಪ್ರಕರಣ ಆಗ್ತದೆ. ಮತ್ತೆ ಒಯ್ತಾರೆ, ಯಾರನ್ನಾರು ಹಲ್ಲೆ ಮಾಡೋದು, ಗಾಂಜಾ ಕುಡ್ದಿದ್ದಾನೆ ಅಂತ ಹೇಳಿ ಅದು ನೆಪ ಹೇಳ್ಬಿಟ್ಟು ಅವ್ರನ್ನ ಇದು ಮಾಡಿಬಿಡ್ತಿದ್ದಾರೆ. ಅದು ಅಂದ್ರೆ ಎಷ್ಟು ಮೌಲ್ಯದ ಇದೆ ಏನು, ಯಾವ ರೀತಿ ನಿಮ್ಮ ಚಿಕ್ಕಮ್ಮರಿದ್ರು ಅಂತ? ಮಾಂಗಲ್ಯ ಸರ 8 ಗ್ರಾಮ್ ಇತ್ತು ಸರ್. ಕಿವಿ ಓಲೆ 1 ಗ್ರಾಮ್ ಇದೆ ಸರ್. ಪೂರ ಕತ್ತರಿಸ್ಕೊಂಡು ಪೂರಾ ಅದನ್ನ ಕತ್ತರಿಸ್ಕೊಂಡು ಹೋಗ್ಬಿಟ್ಟಾರೆ. ಕಿವಿನೇ ಈ ಭಾಗ ಕಟ್ ಮಾಡಿಬಿಟ್ಟಿದ್ದಾರೆ ಸರ್. ಈಗ ಈ ಒಂದು ಗಾಂಜಾ ಇಲ್ಲಿ ಭಾಳ ಇದಾನೆ, ಹೆಂಗ ಯಾವ ರೀತಿ ಗಾಂಜಾದ ಹುಡುಗರು? ಗಾಂಜಾ ಭಾಳ ಇದೆ ಅನ್ನೋಕ್ಕಿಂತ ನಾವು ಬರೀ ಎಲ್ಲರೂ ಅದೇ ಹೇಳ್ತಾರೆ ಸರ್. ಗಾಂಜಾ ನಶೆನಾಗಿದ್ರು ಅವ್ರು ಯಾ ಗುಳಿಗೆ ತೋತಾರೋ ಏನು, ಯಾ ಗಾಂಜಾ ಮಾಡ್ತಾರೋ, ಒಟ್ಟೆ ಅವರು ನಶೆನಲ್ಲಿ ಇರ್ತಾರೆ ಅವ್ರು. ಒಟ್ಟೆ ಯಾ ಗಾಂಜಾ ಸೇರ್ತಾರೋ ಏನೋ, ಯಾವ್ದಾದ್ರು ಗುಳಿಗೆ ಬರ್ತಾವೋ ಏನು, ಅದು ನಮಗಂತೂ ಏನು ಗೊತ್ತಿಲ್ಲ ಸರ್. ಆ ರೀತಿಯಲ್ಲಿ ಅಷ್ಟು ನಶೆ ಮಾಡಿಬಿಟ್ಟು ಅವ್ರಿಗೆ ಏನು ಮಾಡ್ತೀನಿ ಅವ್ರಿಗೆ ಪ್ರಜ್ಞೆ ಇರಲ್ಲ ಅಂತ ಹೇಳ್ತಾರೆ ಸರ್. ಅದು ಅವ್ರಿಗೆ ನೆಪ ಆಗಿಬಿಟ್ಟಿದೆ. ಈಗ ಈ ಸಂಬಂಧಪಟ್ಟ ಏನು ದೂರು ಕೊಟ್ಟಿದ್ರೆ ಪೊಲೀಸರು ಏನು ಕ್ರಮ ಕೈಗೊಂಡಿದ್ದಾರೆ? ಈ ಸಮಯ ಗೋಲ್ಗುಂಬಜ್ ಸ್ಟೇಷನಲ್ಲಿ ನಾವು ದೂರು ಕೊಟ್ಟಿದ್ದೀವಿ. ನಮಗೆ ಪೊಲೀಸರು ಭರವಸೆ ನೀಡಿದ್ದಾರೆ. ನಾವು ಇಬ್ಬರ ಮೇಲೆ ಅನುಮಾನಾಸ್ಪದ ಇದೆ ಅಂತ ಹೇಳಿದಾಗ ಅವ್ರನ್ನ ತರ್ಕೊಂಡು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಮಗೆ ಮುಂದೆ ಅವ್ರ ಬಗ್ಗೆ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಸರ್, ಈಗ ಇಲ್ಲಿ ಒಂದು ವಾತಾವರಣ ಹೇಗಿದೆ ಈಗ ಸದ್ಯ? ಜನರು ಓಡಾಡೋದಾಗ್ಲಿ ಏನು ಎಲ್ಲ ಏರಿಯಾ ಜನರು ಏನೋ ಭಯಭೀತರಾಗ್ಬಿಟ್ಟಿದ್ದಾರೆ. ಹಾಡಾಗಲೇ ಈ ರೀತಿ ಇವರು ಕಿವಿ ಕಟ್ ಮಾಡಿಬಿಟ್ಟು ಮಾಂಗಲ್ಯ ಒಯ್ತಾರೆ. ನಾವು ಹೊರಗೆ ಬರೋದು ಅವ್ರಿಗೆ ಭಯ ಆಗ್ತಾ ಇದೆ. ನಮಗೆ ಈಗ ಇಲ್ಲೇ ಹಿಂಗಾಯ್ತು, ಈಗ ನಮ್ಮ ಮನೆಯಲ್ಲಾಗಿದೆ, ನಾಳೆ ನಮ್ಮ ಮನ್ಯಾಗ ಬರ್ತಾರೆ ಅಂತ ಹೇಳಿ ಎಲ್ಲ ಹೆಣ್ಮಕ್ಳು ನಮ್ಮನ್ನ ಸ್ಟೇಷನ್ ನಾವೇ ಬರ್ತೀವಿ ಎಲ್ಲ ಒಂದು ಸಭೆ ಮಾಡಿಬಿಟ್ಟು ಪೊಲೀಸರನ್ನ ಕರೆಸಿ ಇಲ್ಲಿ ನಮ್ಮ ಓಣಿಗೆ ಸ್ವಲ್ಪ ಹೆಚ್ಚಿನ ಇದು ಪೊಲೀಸರನ್ನ ನಿಯೋಜನೆ ಮಾಡುವಂತ ಹೇಳಿ ಎಲ್ಲರೂ ಒಂದು ಮೀಟಿಂಗ್ ಮಾಡಿದ್ದಾರೆ ಸರ್. ಈಗ ಇದಿಷ್ಟು ಏನಂದ್ರೆ ಮಹಿಳೆಯ ಒಂದು ಕಿವಿ ಓಲೆ ಮತ್ತು ಮಾಂಗಲ್ಯ ಸರವನ್ನು ಕದ್ದು ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಕಿವಿಯನ್ನು ಕತ್ತರಿಸಿಕೊಂಡು ಹೋಗಿರುವಂಥದ್ದು, ಜೊತೆಗೆ ಈಗ ಗಾಂಜಾ ಮತ್ತಿನಲ್ಲಿ ಅವರು ಕಳ್ಳತನ ಮಾಡಿರುವಂಥದ್ದು ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಸಂಶಯಾಸ್ಪದ ಇರತಕ್ಕಂಥ ಇಬ್ಬರನ್ನ ಬಂಧಿಸಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಪೊಲೀಸರ ಒಂದು ಭದ್ರತೆಯನ್ನು ರಾತ್ರಿ ಹೊತ್ತಾಗಲಿ ನಿಯೋಜನೆ ಮಾಡುವಂಥ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕು. ಜೊತೆಗೆ ಈ ಭಾಗದಲ್ಲಿ ಕಳ್ಳತನ ಜೊತೆಗೆ ಗಾಂಜಾದ ಏನು ನಮ್ಮಲ್ಲಿ ಹುಡುಗರು ವ್ಯಸನಿಗಳಾಗ್ತಾ ಇದ್ದಾರೆ ಅದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗಬೇಕನ್ನುವಂಥ ಆಗ್ರಹವನ್ನು ಸ್ಥಳೀಯರು ಮಾಡ್ತಾ ಇರುವಂಥದ್ದು. ರಾಚಪ್ಪ ಬನ್ನಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.